Hello, good morning. Welcome back to our Kannada learning series. As I told you in my previous class, if you already know English and you willing to learn Kannada, certainly this course will help you to speak in Kannada and you can speak like a native speaker by practicing on a regular basis. This course not only helps to the Kannada learners, which also helps to the people who already knows Kannada, and if you practice regularly, you also can learn English and of course you can speak English confidently without any hesitation. ನಮಸ್ಕಾರ, ಶುಭೋದಯ. ನಮ್ಮ ಕನ್ನಡ ಕಲಿಕೆಯ ಸರಣಿಗೆ ಸುಸ್ವಾಗತ. ನನ್ನ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದಂತೆ ನೀವು ಈಗಾಗಲೇ ಇಂಗ್ಲೀಷ್ ತಿಳಿದಿದ್ದರೆ ಮತ್ತು ಕನ್ನಡವನ್ನು ತಿಳಿದುಕೊಳ್ಬೇಕು ಅಂತ ಬಯಸಿದರೆ ಖಂಡಿತವಾಗಿಯೂ ಈ ಕೋರ್ಸ್ ನಿಮಗಾಗಿ. ನಿಮಗೆ ಕನ್ನಡದಲ್ಲಿ ಮಾತನಾಡಲು ಮತ್ತು ನೀವು ಅಭ್ಯಾಸ ಮಾಡುವುದರ ಮುಖಾಂತರ ನೀವು ಸ್ಥಳೀಯ ಭಾಷಿಕರಂತೆ ಮಾತನಾಡಬಹುದು. ಈ ಕೋರ್ಸನ್ನು ಕನ್ನಡ ಕಲಿಯುವವರಿಗೆ ಮಾತ್ರ ಅಲ್ಲದೆ ಇಂಗ್ಲೀಷ್ ಕಲಿಯುವವರಿಗೂ ಕೂಡ ಸಹಾಯ ಆಗುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ನೀವು ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ನೀವು ಇಂಗ್ಲೀಷ್ ಕಲಿಯುತ್ತೀರಿ ಮತ್ತು ಖಂಡಿತವಾಗಿಯೂ ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ಇಂಗ್ಲೀಷ್ನನ್ನು ಆತ್ಮವಿಶ್ವಾಸದಿಂದ ಮಾತನಾಡಬಹುದು. This course is designed to help English speakers learn Kannada in an easy step-by-step approach. Whether you are a complete beginner or looking to strengthen your basics, we will cover essential vocabulary, sentence structure, and pronunciation tips to make Kannada learning fun and accessible. Each lesson will introduce new words, phrases and expressions commonly used in your daily life, helping you to build confidence to communicate effectively. Kannada is a beautiful language, rich in culture, and through these lessons, you will gain the skills to connect with your native speakers and explore Karnataka's heritage. And you also can practice English along with Kannada. Subsequently, you can improve your English speaking skill also. Today, we will start with the simple words which we are using regularly. In my previous class, actually we are more focused on English learners. The conversations almost was in Kannada. But in this class, we are more focused for the Kannada learners and the conversations will be almost in English, so which will help to learn Kannada. And subsequently, you also can practice English along with Kannada. ನಮ್ಮ ಕನ್ನಡ ಕಲಿಕಾ ಸರಣಿಗೆ ಸ್ವಾಗತ. ಈ ಕೋರ್ಸನ್ನು ಇಂಗ್ಲೀಷ್ ಮಾತನಾಡುವವರಿಗೆ ಸುಲಭವಾಗಿ ಹಂತ ಹಂತವಾಗಿ ಕನ್ನಡ ಕಲಿಯಲು ಸಹಾಯ ಮಾಡಲು ವಿನ್ಯಾಸ ಮಾಡಲಾಗಿದೆ. ನೀವು ಸಂಪೂರ್ಣ ಆರಂಭಿಕರಾಗಿರಲಿ ಅಥವಾ ನಿಮ್ಮ ಮೂಲಭೂತ ಅಂಶಗಳನ್ನು ಬಲಪಡಿಸಲು ಬಯಸ್ತಾ ಇರಲಿ, ಕನ್ನಡ ಕಲಿಕೆಗೆ ಅಗತ್ಯವಾದ ಶಬ್ದಕೋಶ, ವಾಕ್ಯ ರಚನೆ ಮತ್ತು ಉಚ್ಚಾರಣೆ ಸಲಹೆಗಳನ್ನು ನೀವು ಇಲ್ಲಿ ತಿಳಿದುಕೊಳ್ಬೋದು. ಪ್ರತಿ ಪಾಠವು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಹೊಸ ಪದಗಳು, ನುಡಿಗಟ್ಟುಗಳು ಮತ್ತು ಅಭಿವ್ಯಕ್ತಿಗಳನ್ನು ಪರಿಚಯಿಸುತ್ತೆ. ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ಆತ್ಮವಿಶ್ವಾಸವನ್ನು ಬೆಳೆಸಲು ನಿಮಗೆ ಸಹಾಯ ಮಾಡುತ್ತೆ. ಕನ್ನಡವು ಸಂಸ್ಕೃತಿಯಿಂದ ಸಮೃದ್ಧವಾದ ಶ್ರೀಮಂತವಾದ ಭಾಷೆ ಮತ್ತು ಈ ಪಾಠಗಳ ಮೂಲಕ ನೀವು ಸ್ಥಳೀಯ ಭಾಷಿಕರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಕರ್ನಾಟಕದ ಪರಂಪರೆ. ನಾವು what I just said in English, let us take a look at how to translate into Kannada step by step. ಈಗ ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ದನ್ನು ಕನ್ನಡಕ್ಕೆ ಭಾಷಾಂತರಿಸುವುದು ಹೇಗೆ ಎಂಬುದನ್ನು ಹಂತ ಹಂತವಾಗಿ ನೋಡೋಣ. ಫಸ್ಟ್ ವಿ ವಿಲ್ ಐಡೆಂಟಿಫೈ ವಾಟ್ ಆರ್ ದ ವರ್ಡ್ಸ್ ಅವೈಲೇಬಲ್ ಇನ್ ದಿಸ್ ಸೆಂಟೆನ್ಸ್. ನೌ ಮೀನ್ಸ್ ಈಗ. ವಾಟ್ ಮೀನ್ಸ್ ಏನು. ಐ ಮೀನ್ಸ್ ನಾನು. ಜಸ್ಟ್ ಮೀನ್ಸ್ ಈಗ ತಾನೇ. ಸೆಡ್ ಇನ್ ಇಂಗ್ಲೀಷ್ನಲ್ಲಿ ಹೇಳಿದ್ದನ್ನು. ಸೇ ಮೀನ್ಸ್ ಹೇಳುವುದು, ಸೆಡ್ ಮೀನ್ಸ್ ಹೇಳಿದ್ದು, ವಿಚ್ ಇಸ್ ಪಾಸ್ಟ್ ಟೆನ್ಸ್. ಓಕೆ. ಲೆಟ್ಸ್ ಮೀನ್ಸ್ ನಾವೀಗ. ಟೇಕ್ ಎ ಲುಕ್ ಅಟ್, ಒಮ್ಮೆ ನೋಡುವುದು. ಓಕೆ. ಟೇಕ್ ಎ ಲುಕ್ ಅಟ್ ಮೀನ್ಸ್ ಒಮ್ಮೆ ನೋಡೋದು. ಹೌ ಟು ಟ್ರಾನ್ಸ್ಲೇಟ್ ಮೀನ್ಸ್ ಭಾಷಾಂತರಿಸುವುದು ಅಥವಾ ಅನುವಾದಿಸುವುದು. ಹೌ ಮೀನ್ಸ್ ಹೇಗೆ. ಹೌ ಟು ಟ್ರಾನ್ಸ್ಲೇಟ್ ಮೀನ್ಸ್ ಭಾಷಾಂತರಿಸುವುದು ಹೇಗೆ. ಇಂಟು ಕನ್ನಡಕ್ಕೆ. ಕನ್ನಡ ವಿ ಕ್ಯಾನ್ ಸೇ ಡೈರೆಕ್ಟ್ಲಿ ಆಸ್ ಎ ಕನ್ನಡ. ವೆನ್ ವಿ ಆಡಿಂಗ್ ಇಂಟು ಬಿಫೋರ್ ಕನ್ನಡ ದೆನ್ ವಿ ಹ್ಯಾವ್ ಟು ಸೇ ಕನ್ನಡಕ್ಕೆ. ಇಂಟು ಕನ್ನಡ ಮೀನ್ಸ್ ಕನ್ನಡಕ್ಕೆ. ಸ್ಟೆಪ್ ಬೈ ಸ್ಟೆಪ್, ಹಂತ ಹಂತವಾಗಿ. ಸ್ಟೆಪ್ ಬೈ ಸ್ಟೆಪ್ ಮೀನ್ಸ್ ಹಂತ ಹಂತವಾಗಿ. ನೌ ವಿ ವಿಲ್ ಸಿ ಹೌ ಮೆನಿ ವರ್ಡ್ಸ್ ಅವೈಲೇಬಲ್ ಹಿಯರ್. ಈಗ, ಏನು, ನಾನು, ಈಗ ತಾನೇ, ಇಂಗ್ಲೀಷ್ನಲ್ಲಿ ಹೇಳಿದ್ದನ್ನು, ನಾವೀಗ, ಒಮ್ಮೆ ನೋಡುವುದು, ಭಾಷಾಂತರಿಸುವುದು ಹೇಗೆ, ಕನ್ನಡಕ್ಕೆ ಹಂತ ಹಂತ.
These are all the words available in this sentence. So now, how to form a sentence by using these words? Please remember, in Kannada, we cannot directly translate as it is from English, because see what happens, sometimes the words will move front and forth. Some words may come before or some words may come after. So what we have to do, we must understand the meaning, then we have to form our own sentence based on the circumstances. Okay. Now we know all the meaning of the words. Come, let us see how to form the sentence. ಈಗ ನಾನು ಇಂಗ್ಲಿಷ್ನಲ್ಲಿ ಹೇಳಿದ್ದನ್ನು ಕನ್ನಡಕ್ಕೆ ಭಾಷಾಂತರಿಸುವುದು ಹೇಗೆ ಎಂಬುದನ್ನು ಹಂತ ಹಂತವಾಗಿ ನೋಡೋಣ. Now what I just said in English, let's take a look at how to translate into Kannada step by step. Which means, ಈಗ ನಾನು ಇಂಗ್ಲಿಷ್ನಲ್ಲಿ ಹೇಳಿದ್ದನ್ನು ಕನ್ನಡಕ್ಕೆ ಭಾಷಾಂತರಿಸುವುದು ಹೇಗೆ ಎಂಬುದನ್ನು ಹಂತ ಹಂತವಾಗಿ ನೋಡೋಣ. Okay, come, let's go to the next sentence. Welcome to our Kannada learning series. ನಮ್ಮ ಕನ್ನಡ ಕಲಿಕೆಯ ಸರಣಿಗೆ ಸ್ವಾಗತ. So here, welcome means ಸುಸ್ವಾಗತ or ಸ್ವಾಗತ. Our, ನಮ್ಮ, ಕನ್ನಡ, we can directly say ಕನ್ನಡ, learning, ಕಲಿ ಅಥವಾ ಕಲಿಯುವುದು. Series means ಸರಣಿ. See how many words are available in this sentence. ಸುಸ್ವಾಗತ, ನಮ್ಮ, ಕನ್ನಡ, ಕಲಿಕೆ, ಸರಣಿ. Now we have to form a sentence by using these available words. ಬನ್ನಿ ನೋಡೋಣ how to form a sentence. ನಮ್ಮ ಕನ್ನಡ ಕಲಿಕೆಯ ಸರಣಿಗೆ ಸುಸ್ವಾಗತ. Very simple. Okay. Come, let's go to the next sentence. This course is designed to help English speakers. ಈ ಕೋರ್ಸನ್ನು ಇಂಗ್ಲಿಷ್ ಮಾತನಾಡುವವರಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ದಿಸ್ ಮೀನ್ಸ್ ಇದು ಅಥವಾ ಈ. ಕೋರ್ಸ್ ಮೀನ್ಸ್ ಕೋರ್ಸ್. ಕೋರ್ಸ್ ಡೈರೆಕ್ಟ್ಲಿ ವಿ ಕ್ಯಾನ್ ಸೇ ಕೋರ್ಸ್. ಡಿಸೈನ್ಡ್, ವಿನ್ಯಾಸಗೊಳಿಸಲಾಗಿದೆ. ಯು ಸಿ ಹಿಯರ್, ಡಿಸೈನ್ ಮೀನ್ಸ್ ವಿನ್ಯಾಸ. ಸಿನ್ಸ್ ವಿ ಆರ್ ಯೂಸಿಂಗ್ ದ ವರ್ಡ್ ಡಿಸೈನ್ಡ್ ಮೀನ್ಸ್ ದಿಸ್ ಇಸ್ ಅ ಫಾಸ್ಟ್ ಟೆನ್ಸ್. ಸೊ ಡಿಸೈನ್ಡ್ ಮೀನ್ಸ್ ಆಲ್ರೆಡಿ ಹ್ಯಾಪನ್ಡ್. ವಿ ಹ್ಯಾವ್ ಟು ಸೇ ವಿನ್ಯಾಸಗೊಳಿಸಲಾಗಿದೆ. ಟು ಹೆಲ್ಪ್, ಸಹಾಯ ಮಾಡಲು. ಪ್ಲೀಸ್ ಲುಕ್ ಎಟ್ ಹಿಯರ್, ಹೆಲ್ಪ್ ಮೀನ್ಸ್ ಸಹಾಯ, ಟು ಹೆಲ್ಪ್ ಮೀನ್ಸ್ ಸಹಾಯ ಮಾಡಲು. ವಿ ಕ್ಯಾನ್ ಸೇ ಲೈಕ್ ದಿಸ್. ಇಂಗ್ಲಿಷ್ ಸ್ಪೀಕರ್ಸ್, ಇಂಗ್ಲಿಷ್ ಮಾತನಾಡುವವರು. ಸ್ಪೀಕ್ ಮಾತನಾಡು, ಸ್ಪೀಕರ್ ಮಾತನಾಡುವವ. ಸೊ ಸ್ಪೀಕರ್ಸ್ ಮೀನ್ಸ್ ದಿಸ್ ದ ಪ್ಲೂರಲ್ ವರ್ಡ್. ಸೊ ವಿ ಹ್ಯಾವ್ ಟು ಸೇ ಮಾತನಾಡುವವರು. ಮಾತನಾಡುವ ದಿಸ್ ಪ್ಲೂರಲ್ ವರ್ಡ್ಸ್. ಓಕೆ. ನೌ we will see how to form a sentence. Before that, we must understand what are the words available in this sentence. ಈ ಕೋರ್ಸ್ ವಿನ್ಯಾಸಗೊಳಿಸಲಾಗಿದೆ ಸಹಾಯ ಮಾಡಲು ಇಂಗ್ಲಿಷ್ ಮಾತನಾಡುವವರು. So we have to form our own sentence by using these available words. Come, let us see how to form a sentence. ಈ ಕೋರ್ಸನ್ನು ಇಂಗ್ಲಿಷ್ ಮಾತನಾಡುವವರಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಅಂಡರ್ಸ್ಟ್ಯಾಂಡ್? ಓಕೆ, ಕಮ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಲರ್ನ್ ಕನ್ನಡ ಇನ್ ಅನ್ ಈಸಿ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್. ಕನ್ನಡವನ್ನು ಸುಲಭವಾಗಿ ಹಂತ ಹಂತವಾಗಿ ಕಲಿಯಿರಿ. ನೌ ಸಿ ದ ವರ್ಡ್ಸ್. ಲರ್ನ್, ಲರ್ನ್ ಮೀನ್ಸ್ ಕಲಿಯಿರಿ. ಕನ್ನಡ ಮೀನ್ಸ್ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಎಸ್ ಎ ಕನ್ನಡ. ಇನ್ ಎನ್ ಈಸಿ, ಸುಲಭವಾಗಿ. ಈಸಿ ಮೀನ್ಸ್ ಸುಲಭ. ವೆನ್ ವಿ ಆರ್ ಆ್ಯಡಿಂಗ್ ಇನ್ ಎನ್ ಈಸಿ, ದೆನ್ ಸುಲಭವಾಗಿ. ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಮೀನ್ಸ್ ಹಂತ ಹಂತವಾಗಿ. ವಿ ಕ್ಯಾನ್ ಸೇ ಹಂತ ಹಂತವಾಗಿ. ಸ್ಟೆಪ್ ಬೈ ಸ್ಟೆಪ್ ಇಸ್ ಹಂತ ಹಂತ. ವೆನ್ ವಿ ಆರ್ ಸೇಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್, ದೆನ್ ಹಂತ ಹಂತವಾಗಿ. ಓಕೆ. ನೌ ದ ಅವೈಲಬಲ್ ವರ್ಡ್ಸ್ ಆರ್ ಕಲಿಯಿರಿ, ಕನ್ನಡ, ಸುಲಭವಾಗಿ, ಹಂತ ಹಂತವಾಗಿ. So how to form a sentence? We'll see now. ಕನ್ನಡವನ್ನು ಸುಲಭವಾಗಿ ಹಂತ ಹಂತವಾಗಿ ಕಲಿಯಿರಿ. Very simple. Okay. Come, let's go to the next sentence. Whether you are a complete beginner looking to strengthen your basics. ನೀವು
ಒಬ್ಬ ಸಂಪೂರ್ಣ ಆರಂಭಿಕರಾಗಿರಲಿ ಇಲ್ಲವೋ ನಿಮ್ಮ ಮೂಲಭೂತ ಅಂಶಗಳನ್ನು ಬಲಪಡಿಸಲು ಬಯಸುತ್ತಿರಲಿ. ಓಕೆ, ವಿಲ್ ಸಿ ದ ವರ್ಡ್ಸ್ ನೌ, ದ ಮೀನಿಂಗ್ ಆಫ್ ಈಚ್ ವರ್ಡ್ಸ್. ವೆದರ್ ಮೀನ್ಸ್ ಇಲ್ಲವೋ, ವೆದರ್ ಇಲ್ಲವೋ. ಯು ಆರ್ ಎ, ನೀವು ಒಬ್ಬ. ಯು ಮೀನ್ಸ್ ನೀವು, ಎ ವೆನ್ ಇಟ್ ಇಸ್ ಕಮಿಂಗ್ ಮೀನ್ಸ್ ಒಬ್ಬ. ಯು ಆರ್ ಎ, ನೀವು ಒಬ್ಬ. ಯು ಮೀನ್ಸ್ ನೀನು, ಯು ಆರ್ ಎ ಮೀನ್ಸ್ ನೀವು ಒಬ್ಬ, ಯು ಆರ್ ಎ. ಓಕೆ, ಕಂಪ್ಲೀಟ್ ಮೀನ್ಸ್ ಸಂಪೂರ್ಣ. ಬಿಗಿನ್ನರ್ ಆರಂಭಿಕ. ಬಿಗಿನ್ ಮೀನ್ಸ್ ಶುರು ಮಾಡುವುದು ಅಥವಾ ಆರಂಭ ಮಾಡುವುದು. ಬಿಗಿನ್ನರ್ ಮೀನ್ಸ್ ಆರಂಭಿಕ. ಲುಕಿಂಗ್ ಟು ನೋಡುತ್ತಿರುವುದು. ಲುಕ್ ಮೀನ್ಸ್ ನೋಡು, ಲುಕಿಂಗ್ ಟು ನೋಡುತ್ತಿರುವುದು. ಸ್ಟ್ರೆಂಥನ್ ಬಲಪಡಿಸಲು, ಬಲಪಡಿಸುವುದು. ಸ್ಟ್ರೆಂತ್ ಮೀನ್ಸ್ ಬಲ, ಶಕ್ತಿ ಆರ್ ಬಲ. ಸೊ ಸ್ಟ್ರೆಂಥನ್ ಮೀನ್ಸ್ ಬಲಪಡಿಸು. ಯುವರ್ ಬೇಸಿಕ್ಸ್ ಅಂದರೆ ನಿಮ್ಮ ಮೂಲಭೂತ ಅಂಶಗಳು. ಯುವರ್ ಬೇಸಿಕ್, ಯುವರ್ ಮೀನ್ಸ್ ನಿಮ್ಮ, ಬೇಸಿಕ್ಸ್ ಮೀನ್ಸ್ ಮೂಲಭೂತ ಅಂಶಗಳು. ನೌ ವಿಲ್ ಸಿ ಹೌ ಮೆನಿ ವರ್ಡ್ಸ್ ಅವೈಲೇಬಲ್ ಹಿಯರ್. ಇಲ್ಲವೋ, ನೀವು ಒಬ್ಬ ಸಂಪೂರ್ಣ ಆರಂಭಿಕ, ನೋಡುತ್ತಿರುವುದು, ಬಲಪಡಿಸಲು ನಿಮ್ಮ ಮೂಲಭೂತ ಅಂಶಗಳು. By using these words, we have to form a sentence. Okay, we have to build a sentence. Illavo, okay, whether means illavo. So how it will become a sentence? You just see here. ನೀವು ಒಬ್ಬ ಸಂಪೂರ್ಣ ಆರಂಭಿಕರಾಗಿರಲಿ ಇಲ್ಲವೋ ನಿಮ್ಮ ಮೂಲಭೂತ ಅಂಶಗಳನ್ನು ಬಲಪಡಿಸಲು ಬಯಸುತ್ತಿರಲಿ. So we have to build a sentence like this. Okay, you have to structure a sentence in this fashion. Come, let us go to the next sentence. We cover essential vocabulary, sentence structure and pronunciation tips to learn Kannada with fun. ಕನ್ನಡವನ್ನು ಮೋಜಿನಿಂದ ಕಲಿಯಲು ನಾವು ಅಗತ್ಯವಾದ ಶಬ್ದಕೋಶ, ವಾಕ್ಯರಚನೆ ಮತ್ತು ಉಚ್ಚಾರಣೆ ಸಲಹೆಗಳನ್ನು ಸೇರಿಸಿಕೊಂಡಿದ್ದೇವೆ. We'll see the meaning of each individual words. We means ನಾವು, cover ಸೇರಿಸಿ, essential ಅಗತ್ಯವಾದ, vocabulary ಶಬ್ದಕೋಶ, sentence structure ವಾಕ್ಯ ರಚನೆ, and ಮತ್ತು pronunciation tips ಉಚ್ಚಾರಣೆ ಸಲಹೆಗಳು. pronunciation means ಉಚ್ಚಾರಣೆ, tips means ಸಲಹೆಗಳು, ಉಚ್ಚಾರಣೆ ಸಲಹೆಗಳು. to learn ಕಲಿಯಲು. ಕನ್ನಡ, we can directly say ಕನ್ನಡ. with fun ಮೋಜಿನಿಂದ. fun means ಮೋಜು, with fun means ಮೋಜಿನಿಂದ. Now the words available here, ನಾವು ಸೇರಿಸಿ ಅಗತ್ಯವಾದ ಶಬ್ದಕೋಶ, ವಾಕ್ಯ ರಚನೆ ಮತ್ತು ಉಚ್ಚಾರ ಸಲಹೆಗಳು, ಕಲಿಯಲು ಕನ್ನಡ ಮೋಜಿನಿಂದ. These are all the words available here. So by using these words, we have to structure a sentence. How to do it? ಕನ್ನಡವನ್ನು ಮೋಜಿನಿಂದ ಕಲಿಯಲು ನಾವು ಅಗತ್ಯವಾದ ಶಬ್ದಕೋಶ, ವಾಕ್ಯ ರಚನೆ ಮತ್ತು ಉಚ್ಚಾರಣೆ ಸಲಹೆಗಳನ್ನು ಸೇರಿಸಿಕೊಂಡಿದ್ದೇವೆ. Okay, very simple. We'll go to the next sentence. Each lesson will introduce new words, phrases and expressions commonly used in a daily life, helping you to build confidence to communicate effectively. ಪ್ರತಿ ಪಾಠವು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವ ಹೊಸ ಪದಗಳು, ಪದಗುಚ್ಛಗಳು ಮತ್ತು ಅಭಿವ್ಯಕ್ತಿಗಳನ್ನು ಪರಿಚಯಿಸುತ್ತದೆ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ಮಾಡಲು, ಆತ್ಮವಿಶ್ವಾಸವನ್ನು ಬೆಳೆಸಲು ನಿಮಗೆ ಸಹಾಯ ಮಾಡುತ್ತದೆ. Okay, we will see this is a some big sentence. We will see how to translate into Kannada. Before that, we must understand the meaning of each individual words. Okay, each means prati, lesson means ಪಾಠ, will introduce ಪರಿಚಯಿಸುತ್ತದೆ. Okay, introduce means ಪರಿಚಯಿಸುವುದು, will introduce means this is the future tense. So ಪರಿಚಯಿಸುತ್ತದೆ in future. Okay, ನ್ಯೂ ವರ್ಡ್ಸ್ ಹೊಸ ಪದಗಳು. ನ್ಯೂ ಮೀನ್ಸ್ ಹೊಸ, ವರ್ಡ್ಸ್ ಮೀನ್ಸ್ ಪದಗಳು. ವರ್ಡ್ ಮೀನ್ಸ್ ಪದ, ವರ್ಡ್ಸ್ ಮೀನ್ಸ್ ಪದಗಳು, ವಿಚ್ ಮೀನ್ಸ್ ದಿಸ್ ಇಸ್ ದ ಫ್ಲೂರಲ್ ನೌ. ದಟ್ಸ್ ವೈ ನ್ಯೂ ವರ್ಡ್ಸ್ ಮೀನ್ಸ್ ಹೊಸ ಪದಗಳು. ಫ್ರೇಸಸ್ ಪದಗುಚ್ಛಗಳು.
ಸೇಮ್ ಹಿಯರ್ ಆಲ್ಸೋ ಫ್ರೇಸ್ ಮೀನ್ಸ್ ಪದಗುಚ್ಛ, ಫ್ರೇಸಸ್ ಮೀನ್ಸ್ ಪದಗುಚ್ಛಗಳು. ಓಕೆ, ದರ್ ಇಸ್ ಅ ಪ್ಲೂರಲ್ ವರ್ಡ್. ಆ್ಯಂಡ್ ಮೀನ್ಸ್ ಮತ್ತು, ಆಲ್ರೆಡಿ ಐ ಟೋಲ್ಡ್. ಆ್ಯಂಡ್ ಮೀನ್ಸ್ ಮತ್ತು. ಎಕ್ಸ್ಪ್ರೆಷನ್ಸ್ ಅಭಿವ್ಯಕ್ತಿಗಳು. ಕಾಮನ್ಲಿ ಸಾಮಾನ್ಯವಾಗಿ, ಕಾಮನ್ ಮೀನ್ಸ್ ಸಾಮಾನ್ಯ. ಸೊ ವೆನ್ ವಿ ಆರ್ ಸೇಯಿಂಗ್ ಕಾಮನ್ಲಿ ವಿಚ್ ಮೀನ್ಸ್ ಸಾಮಾನ್ಯವಾಗಿ. ಯೂಸ್ಡ್ ಬಳಸಲಾಗಿರುವ. ಓಕೆ, ಯೂಸ್ ಮೀನ್ಸ್ ಬಳಸು ಅಥವಾ ಉಪಯೋಗಿಸು ಅಂತ ಹೇಳ್ತೀವಿ. ಯೂಸ್ಡ್ ಮೀನ್ಸ್ ಬಳಸಲಾಗಿರುವ. ಇನ್ ಎ ಡೈಲಿ ಲೈಫ್ ವಿಚ್ ಮೀನ್ಸ್ ದೈನಂದಿನ ಜೀವನದಲ್ಲಿ. ಡೈಲಿ ಮೀನ್ಸ್ ದೈನಂದಿನ, ಲೈಫ್ ಮೀನ್ಸ್ ಜೀವನ. ವಿ ಕಂಬೈನ್ together all these three words in daily life or in a daily life means ದೈನಂದಿನ ಜೀವನದಲ್ಲಿ. ಹೆಲ್ಪಿಂಗ್ ಸಹಾಯ ಮಾಡುವುದು. ಹೆಲ್ಪ್ ಮೀನ್ಸ್ ಸಹಾಯ. ಓಕೆ, ಬಿಲ್ಟ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸವನ್ನು ಬೆಳೆಸುವ. ಕಾನ್ಫಿಡೆನ್ಸ್ ಮೀನ್ಸ್ ಆತ್ಮವಿಶ್ವಾಸ. ಬಿಲ್ಟ್ ಕಾನ್ಫಿಡೆನ್ಸ್ ಮೀನ್ಸ್ ಆತ್ಮವಿಶ್ವಾಸವನ್ನು ಬೆಳೆಸುವ. ಕಮ್ಯುನಿಕೇಟ್ ಅಂದರೆ ಸಂವಹನ ಮಾಡೋದು, ಹೇಳುವುದು, ತಿಳಿಸುವುದು, ಸಂವಹನ ಮಾಡೋದು ಅಂತ ಹೇಳ್ತೀವಿ. ಎಫೆಕ್ಟಿವ್ಲಿ ವಿಚ್ ಮೀನ್ಸ್ ಪರಿಣಾಮಕಾರಿಯಾಗಿ. ಎಫೆಕ್ಟಿವ್ ಪರಿಣಾಮ, ಎಫೆಕ್ಟಿವ್ಲಿ ಮೀನ್ಸ್ ಪರಿಣಾಮಕಾರಿಯಾಗಿ ಅಂತ ಹೇಳ್ಬೋದು. ಓಕೆ, ಸೊ ನೌ ಮೆನಿ ವರ್ಡ್ಸ್ ಆರ್ ಅವೈಲೇಬಲ್ ಇನ್ ದಿಸ್ ಸೆಂಟೆನ್ಸ್. ಕಮ್ ಲೆಟ್ ಅಸ್ ಸಿ ಹೌ ಟು ಫಾರ್ಮ್ ಎ ಸೆಂಟೆನ್ಸ್. ಓಕೆ, ಬೈ ಯೂಸಿಂಗ್ ಆಲ್ ದೀಸ್ ಅವೈಲೇಬಲ್ ವರ್ಡ್ಸ್. ಪ್ರತಿ, ಪಾಠ, ಪರಿಚಯಿಸುತ್ತದೆ, ಹೊಸ ಪದಗಳು, ಪದಗುಚ್ಛಗಳು ಮತ್ತು ಅಭಿವ್ಯಕ್ತಿಗಳು ಸಾಮಾನ್ಯವಾಗಿ ಬಳಸಲಾಗುವ ದೈನಂದಿನ ಜೀವನದಲ್ಲಿ ಸಹಾಯ, ಆತ್ಮವಿಶ್ವಾಸವನ್ನು ಬೆಳೆಸುವ, ಸಂವಹನ, ಪರಿಣಾಮಕಾರಿಯಾಗಿ. ಸಿ ದೀಸ್ ಆರ್ ಆಲ್ ದ ವರ್ಡ್ಸ್ ಅವೈಲೇಬಲ್. ನೌ ಯು ಹ್ಯಾವ್ ಟು ರೈಟ್ ದೀಸ್ ವರ್ಡ್ಸ್ ಆ್ಯಂಡ್ ವಿ ಹ್ಯಾವ್ ಟು ಟ್ರಾನ್ಸ್ಲೇಟ್. ಐ ಹ್ಯಾವ್ ಟು ಬಿಲ್ಡ್ ಎ ಸೆಂಟೆನ್ಸ್. ಸೊ ಹೌ ಟು ಡೂ ಇಟ್? ಪ್ರತಿ ಪಾಠವು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವ ಹೊಸ ಪದಗಳು, ಪದಗುಚ್ಛಗಳು ಮತ್ತು ಅಭಿವ್ಯಕ್ತಿಗಳನ್ನು ಪರಿಚಯಿಸುತ್ತದೆ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ಮಾಡಲು, ಆತ್ಮವಿಶ್ವಾಸವನ್ನು ಬೆಳೆಸಲು ನಿಮಗೆ ಸಹಾಯ ಮಾಡುತ್ತದೆ. ಓಕೆ, ಈಚ್ ಲೆಸನ್ ವಿಲ್ ಇಂಟ್ರೊಡ್ಯೂಸ್ ಎ ನ್ಯೂ ವರ್ಡ್ಸ್, phrases and expressions commonly used in a daily life, helping you to build confidence to communicate effectively. Now, I hope you understand. Okay, we'll go to the next sentence. Kannada is a beautiful language rich in culture. ಕನ್ನಡವು ಸಂಸ್ಕೃತಿಯಿಂದ ಸಮೃದ್ಧವಾಗಿರುವ ಸುಂದರವಾದ ಭಾಷೆಯಾಗಿದೆ. We can say like this, and also we can say in another way, ಕನ್ನಡವು ಸಂಸ್ಕೃತಿಯಲ್ಲಿ ಶ್ರೀಮಂತವಾಗಿರುವ ಸುಂದರವಾದ ಭಾಷೆಯಾಗಿದೆ. ಓಕೆ, ವಿಲ್ ಸಿ ನೌ ವಾಟ್ ಆರ್ ದ ವರ್ಡ್ಸ್ ಆ್ಯಂಡ್ ದ ಮೀನಿಂಗ್ಸ್. ಕನ್ನಡ ಮೀನ್ಸ್ ಕನ್ನಡ. ಬ್ಯೂಟಿಫುಲ್ ಸುಂದರವಾದ, ಲ್ಯಾಂಗ್ವೇಜ್ ಭಾಷೆ, ರಿಚ್ ಶ್ರೀಮಂತ, ಇನ್ ಕಲ್ಚರ್ ಸಂಸ್ಕೃತಿಯಲ್ಲಿ. ಕಲ್ಚರ್ಸ್ ಮೀನ್ಸ್ ಸಂಸ್ಕೃತಿ, ಇನ್ ಕಲ್ಚರ್ ಮೀನ್ಸ್ ಸಂಸ್ಕೃತಿಯಲ್ಲಿ. ಓಕೆ, ಸೊ ಕನ್ನಡ ಸುಂದರವಾದ ಭಾಷೆ, ಶ್ರೀಮಂತ, ಸಂಸ್ಕೃತಿಯಲ್ಲಿ. ಯು ನೌ ಫಾರ್ಮ್ ಎ ಸೆಂಟೆನ್ಸ್. ಕನ್ನಡವು ಸಂಸ್ಕೃತಿಯಲ್ಲಿ ಸಮೃದ್ಧಿಯಾದ ಸುಂದರವಾದ ಭಾಷೆಯಾಗಿದೆ ಅಂತ ಹೇಳ್ಬೋದು. ಇಲ್ಲ, ವಿ ಹ್ಯಾವ್ ಟು ಸೇ ಒನ್ ಮೋರ್ ವೇ, ಕನ್ನಡವು ಸಂಸ್ಕೃತಿಯಲ್ಲಿ ಶ್ರೀಮಂತವಾಗಿರುವ ಸುಂದರವಾದ ಭಾಷೆಯಾಗಿದೆ. ಓಕೆ, ವಿ ಕ್ಯಾನ್ ಸೇ ಲೈಕ್ ದಿಸ್ ಆಲ್ಸೋ. Now come, let us go to the next sentence. Through these lessons, you will gain the skills to connect with native speakers and explore Karnataka's heritage. ಈ ಪಾಠಗಳ ಮೂಲಕ ನೀವು ಸ್ಥಳೀಯ ಭಾಷಿಕರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಕರ್ನಾಟಕದ ಪರಂಪರೆಯನ್ನು ಅನ್ವೇಷಿಸಲು ಕೌಶಲ್ಯವನ್ನು ಪಡೆಯುತ್ತೀರಿ. So we'll see the words, meaning of each individual words. Through means ಮೂಲಕ, this means ಈ, lessons ಪಾಠ, you will gain the skills ನೀವು ಕೌಶಲ್ಯಗಳನ್ನು ಪಡೆಯುತ್ತೀರಿ. ಓಕೆ, ಸ್ಕಿಲ್ ಮೀನ್ಸ್ ಕೌಶಲ್ಯ ಅಂತ ಹೇಳ್ಬೋದು. ಓಕೆ, ಆರ್ ಕಲೆ ಅಂತಲೂ ಹೇಳ್ಬೋದು. ಸೊ ಜನರಲಿ ವಿಲ್ ಯೂಸ್ skill means kaushalya, which means you will gain the skills, which this is depending upon the circumstances. We have to use the word. Okay, you will gain the skills means ನೀವು ಕೌಶಲ್ಯಗಳನ್ನು ಪಡೆಯುತ್ತೀರಿ. ಯು ಮೀನ್ಸ್ ನೀವು. ಓಕೆ, ಗೇನ್ ಮೀನ್ಸ್ ಪಡೆಯುವುದು, ಸ್ಕಿಲ್ ಮೀನ್ಸ್ ಕೌಶಲ್ಯ.
ಕನೆಕ್ಟ್ ಸಂಪರ್ಕ, ನೇಟಿವ್ ಸ್ಪೀಕರ್ಸ್ ಸ್ಥಳೀಯ ಭಾಷಿಕರು, ನೇಟಿವ್ ಮೀನ್ಸ್ ಸ್ಥಳೀಯರು ಅಂತ ಹೇಳ್ತೀವಿ, ವಿ ವಿಲ್ ಸೇ ಈಸ್ ಲೋಕಲ್ ಪೀಪಲ್, ಲೋಕಲಿಸ್ಟ್ಸ್ ಫಾರ್ ನೇಟಿವ್ಸ್, ಓಕೆ. ಆ್ಯಂಡ್ ಸ್ಪೀಕರ್ ಮೀನ್ಸ್ ಭಾಷಿಕರು, ಓಕೆ. ನಾವು ವಿ ಕ್ಯಾನ್ ಸೇ ನಾವು ಅರ್ಲಿಯರ್ ಸ್ಪೀಕ್ ಮೀನ್ಸ್ ಮಾತನಾಡುವವರು. ವೆನ್ ವಿ ಆರ್ ಯೂಸಿಂಗ್ ದ ವರ್ಡ್ ನೇಟಿವ್ and we are combining both together, native speaker, then you have to say ಸ್ಥಳೀಯ ಭಾಷಿಕರು. So the meaning will change depending upon the situation and the circumstances based on the words which we are going to use here, okay. Explore ಅನ್ವೇಷಿಸಿ, heritage ಪರಂಪರೆ, okay. Now what are the words available here? ಮೂಲಕ ಈ ಪಾಠ ನೀವು ಕೌಶಲ್ಯಗಳನ್ನು ಪಡೆಯುತ್ತೀರಿ, ಸಂಪರ್ಕ ಸ್ಥಳೀಯ ಭಾಷಿಕರು, ಅನ್ವೇಷಿಸಿ ಪರಂಪರೆ. So these are all the words available in this sentence. So now you have to form a sentence. So how to form a sentence? ಈ ಪಾಠಗಳ ಮೂಲಕ ನೀವು ಸ್ಥಳೀಯ ಭಾಷಿಕರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಕರ್ನಾಟಕದ ಪರಂಪರೆಯನ್ನು ಅನ್ವೇಷಿಸಲು ಕೌಶಲ್ಯಗಳನ್ನು ಪಡೆಯುತ್ತೀರಿ. Through these lessons you will gain the skills to connect with the native speakers and explore Karnataka's heritage. Okay, I hope you understood now. So come, let us go to the next sentence. And also you can practice English along with Kannada. Subsequently you can improve your English speaking skill also. ಮತ್ತು ಕನ್ನಡದೊಂದಿಗೆ ಇಂಗ್ಲೀಷ್ ಅಭ್ಯಾಸ ಮಾಡಬಹುದು, ಹಾಗೆಯೇ ನೀವು ನಿಮ್ಮ ಇಂಗ್ಲೀಷ್ ಮಾತನಾಡುವ ಕೌಶಲ್ಯವನ್ನು ಸಹ ಸುಧಾರಿಸಬಹುದು. Come, let us see the meaning of each individual words now. And means mattu, also means allade, you can practice, ನೀವು ಅಭ್ಯಾಸ ಮಾಡಬಹುದು ಅಂತ ಹೇಳಬೇಕಾಗುತ್ತೆ. ಯು ಕ್ಯಾನ್ ಪ್ರಾಕ್ಟೀಸ್, ಯು ಕ್ಯಾನ್ ಅಂದರೆ ನೀವು ಮಾಡಬಹುದು ಅಂತ ಹೇಳ್ತೀವಿ. ಪ್ರಾಕ್ಟೀಸ್ ಮೀನ್ಸ್ ಅಭ್ಯಾಸ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಮೀನ್ಸ್ ನೀವು ಅಭ್ಯಾಸ ಮಾಡಬಹುದು. ಅಲಾಂಗ್ ವಿತ್ ಜೊತೆಗೆ, ಅಲಾಂಗ್ ಮೀನ್ಸ್ ಜೊತೆ, ವೆನ್ ಯು ಸೇ ಅಲಾಂಗ್ ವಿತ್ ಜೊತೆಗೆ ಅಂತ ವಿ ಕ್ಯಾನ್ ಸೇ ಲೈಕ್ ದಿಸ್. ಸಬ್ಸಿಕ್ವೆಂಟ್ಲಿ ತರುವಾಯ, ನಂತರ. ಸೊ ಸಬ್ಸಿಕ್ವೆಂಟ್ಲಿ ಆಗಿಂದಾಗಿ ಈ ಥರ ಹೇಳ್ಬೋದು. ಸೊ ದ್ಯಾಟ್ ಈಸ್ ಡಿಪೆಂಡ್ಸ್ ವಿಚ್ ಆನ್ ದ ಸರ್ಕಮ್ಸ್ಟೆನ್ಸಸ್, ಓಕೆ. ತರುವಾಯ ಮೀನ್ಸ್ ಹಿಯರ್ ವಿ ಕ್ಯಾನ್ ಸೇ ತರುವಾಯ ಮೀನ್ಸ್ ಸಬ್ಸಿಕ್ವೆಂಟ್ಲಿ ಮೀನ್ಸ್ ತರುವಾಯ. ಇಂಪ್ರೂವ್ ಸುಧಾರಿಸು. ಸ್ಪೀಕಿಂಗ್ ಸ್ಕಿಲ್ ಮಾತನಾಡುವ ಕೌಶಲ್ಯ, ಓಕೆ. ಸ್ಪೀಕ್ ಹಿಯರ್ ಸ್ಪೀಕ್ ಮೀನ್ಸ್ ಮಾತನಾಡುವುದು. ಮುಂಚೆ ಸ್ಪೀಕರ್ ಭಾಷಿಕರು ಅಂತ ಹೇಳಿದ್ವಿ. ಸೊ ಇವಾಗ ಸ್ಪೀಕಿಂಗ್ ಸ್ಕಿಲ್ ಅಂದರೆ ಮಾತನಾಡುವ ಕೌಶಲ್ಯ ಅಂತ ಹೇಳಬೇಕಾಗುತ್ತೆ. ಸೊ ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಫಾರ್ಮ್ ಎ ಸೆಂಟೆನ್ಸ್. ನೌ ವಾಟ್ ಆರ್ ದ ಅವೈಲೇಬಲ್ ವರ್ಡ್ಸ್ ಹಿಯರ್? ಮತ್ತು ಅಲ್ಲದೆ ನೀವು ಅಭ್ಯಾಸ ಮಾಡಬಹುದು, ಜೊತೆಗೆ ತರುವಾಯ ಸುಧಾರಿಸು ಮಾತನಾಡುವ ಕೌಶಲ್ಯ, ಓಕೆ. Now you only have to form a sentence by using all these available words. Please do it. Okay. ಮತ್ತು ಕನ್ನಡದೊಂದಿಗೆ ಇಂಗ್ಲೀಷ್ ಅಭ್ಯಾಸ ಮಾಡಬಹುದು, ಹಾಗೆಯೇ ನೀವು ನಿಮ್ಮ ಇಂಗ್ಲೀಷ್ ಮಾತನಾಡುವ ಕೌಶಲ್ಯವನ್ನು ಸಹ ಸುಧಾರಿಸಬಹುದು. And you also can practice English along with Kannada. Subsequently you can improve your English speaking skill also. I hope you all understood what we were just discussing. I'm going to stop it for today. I'll come back with the next lesson in my next episode. Please practice and see you all in my next class. Still, if you are not subscribed to this channel, please subscribe and get the instant notifications. Thank you all. Thank you for watching. We'll see you in next class. Till then, bye.